ಧರ್ಮಸ್ಥಳದಿಂದ ಅನೇಕ ದಾನ ಪರಂಪರೆ ಇರ್ಬೋದು, ಸಾಮಾಜಿಕ ಕಳಕಳಿ ಚಟುವಟಿಕೆಗಳಿರ್ಬೋದು, ಆ ಚಟುವಟಿಕೆಗಳ ಪ್ರಯುಕ್ತವಾಗಿ ಸಮಾಜಕ್ಕೆ ಒಂದು ವರವಾಗಿ ಕೊಟ್ಟಿರ್ತಕ್ಕಂಥ ಸಂಸ್ಥೆ ಇದು ಗ್ರಾಮಾಭಿವೃದ್ಧಿ ಯೋಜನೆ. 1982 ಅಂದರೆ ಸುಮಾರು 4 ದಶಕಗಳ ಹಿಂದೆ. ಇವತ್ತು ಕಲ್ಪನೆಯೂ ಮಾಡಲಿಕ್ಕಿಲ್ಲ ಆ ಸಂದರ್ಭದಲ್ಲಿ ಎಷ್ಟು ಬಡತನ ಇತ್ತು, ಮಹಿಳೆಯರಿಗೆ ಎಷ್ಟು ಕಷ್ಟಗಳಿತ್ತು, ರೈತರಿಗೆ ಎಷ್ಟು ಕಷ್ಟಗಳಿತ್ತು, ದುರ್ಬಲ ವರ್ಗದವರಿಗೆ ಎಷ್ಟು ಕಷ್ಟಗಳಿತ್ತು. ನಾನು ಬಹಳ ಅಧ್ಯಯನ ಮಾಡಿದಾಗ ಯೋಜನೆಯಲ್ಲಿ ತಿಳ್ಕೊಂಡು ಬಂದಿರತಕ್ಕಂಥದ್ದು, ಪ್ರಥಮವಾಗಿ ಗ್ರಾಮಾಭಿವೃದ್ಧಿ ಯೋಜನೆಯಿಂದ ಪ್ರಾರಂಭವಾದ ಚಳುವಳಿ ಪ್ರಗತಿ ಬಂಧು ಸಂಘಗಳ ಒಂದು ರಚನೆ ಮತ್ತು ಅವುಗಳ ಒಂದು ಪ್ರಗತಿ ಬಂಧು ಸಂಘಗಳ ಚಳುವಳಿ. ಪ್ರಗತಿ ಬಂಧು ಅಂದರೆ ಇವತ್ತು ರೈತರ ಒಂದು ಸ್ವಸಹಾಯ ಸಂಘವನ್ನು ಪ್ರಗತಿ ಬಂಧು ಅಂತ ಹೇಳ್ತೇವೆ. ಆ ಕಾಲದಲ್ಲಿ ಸಾಮಾನ್ಯ ಜನರಲ್ಲಿ, ಬಡವರಲ್ಲಿ ಭೂಮಿ ಇತ್ತು, ಆದರೆ ಅದನ್ನು ವ್ಯವಸಾಯ ಮಾಡಲಿಕ್ಕೆ ಅವ್ರಿಗೆ ಶಕ್ತಿ ಇರಲಿಲ್ಲ. ಯಾಕಂದ್ರೆ ಒಂದು ವ್ಯವಸಾಯ ಮಾಡಬೇಕಂದ್ರೆ ಅದಕ್ಕೆ ಹಣ ಬೇಕು. ಅವ್ರ ಹಣವನ್ನು ಒದಗಿಸುವ ಶಕ್ತಿ ಅವ್ರಿಗೆ ಇರಲಿಲ್ಲ. ಯಾಕಂದರೆ ಅವರಿಗೆ ಕುಟುಂಬ ನಿರ್ವಹಣೆ, ದಿನನಿತ್ಯದ ಒಂದು ಆಹಾರವೇ ಒಂದು ಅವರಿಗೆ ಬಹಳ ಕಷ್ಟದಲ್ಲಿದ್ದರು. ಇನ್ನೊಬ್ಬರು ಮನೆಯ ಕೆಲಸವನ್ನು ಮಾಡಿ ಅಲ್ಲಿ ಸಿಗುವ ಒಂದು ಆದಾಯದಲ್ಲಿ ಸಣ್ಣ ಮೊತ್ತದ ಕೂಲಿ ಇರ್ಬೋದು, ಅಥವಾ ಹಿಂದೆ ಅಕ್ಕಿಯನ್ನು ಕೊಡ್ತಾಯಿದ್ರು ಕೆಲಸ ಮಾಡಿದಾಗ. ಅದರಿಂದ ಅವರ ಜೀವನ, ಹೆಂಡತಿ ಮಕ್ಕಳನ್ನು ನೋಡ್ಕೊಳ್ಬೇಕಿತ್ತು. ತಿನ್ನುವ ಕೈ 4, 6, 10 ಇರ್ತಕ್ಕಂಥ ಕುಟುಂಬಗಳು. ಆ ಸಂದರ್ಭದಲ್ಲಿ ಅವರು ಒಂದು ದಿನ ಕೆಲಸವನ್ನು ನಿಲ್ಲಿಸಿದ್ರು ಕೂಡ ಕುಟುಂಬ ಉಪವಾಸದಲ್ಲಿ ಬೀಳಬೇಕಾಗಿರ್ತಕ್ಕಂಥದ್ದು. ಬೇರೆ ಅವರ ಸಾಮಾಜಿಕ ಅವಶ್ಯಕತೆಗಳನ್ನ ಪೂರೈಸುವಂಥ ಸಾಧ್ಯತೆಯೇ ಇರಲಿಲ್ಲ. ಆ ಸಂದರ್ಭದಲ್ಲಿ ಗಮನಿಸಿರ್ತಕ್ಕಂಥ ಒಂದು ಬಹಳ ದೊಡ್ಡ ಚಿಂತನೆ ಏನಂದರೆ, ಜನರಲ್ಲಿ ಭೂಮಿ ಇದೆ, ಆದರೆ ಅದು ಹಡಿಲು ಬಿದ್ದಿದೆ, ಅವರಲ್ಲಿ ಶಕ್ತಿ ಇಲ್ಲ. ಅದಕ್ಕೋಸ್ಕರ ಈ ಸಂಸ್ಥೆಯ ಅಧ್ಯಕ್ಷರು ಏನು ಯೋಚನೆ ಮಾಡಿದ್ರಂದರೆ, ಇವರಿಗೆ ಭೂಮಿಯನ್ನು ಇವರು ವ್ಯವಸಾಯ ಮಾಡಬೇಕಂದ್ರೆ ಇವರ ಕುಟುಂಬದ ನಿರ್ವಹಣೆಯನ್ನು ಇನ್ನೊಂದು ವ್ಯವಸ್ಥೆಯಲ್ಲಿ ನೋಡ್ಕೊಳ್ಬೇಕಾಗತ್ತೆ. ಅದಕ್ಕೋಸ್ಕರ ನೀವು ಭೂಮಿಯ ವ್ಯವಸಾಯ ಮಾಡಿ, ನೀವು ಎಷ್ಟು ವ್ಯವಸಾಯ ಮಾಡ್ತೀರಿ, ನಿಮ್ಮ ಆ ಒಂದು ಕಾಲಾವಧಿಯಲ್ಲಿ ಆ ಒಂದು ವ್ಯವಸ್ಥೆಯಲ್ಲಿ ನಿಮ್ಮ ಕುಟುಂಬದ ನಿರ್ವಹಣೆಗೆ ಬೇಕಾಗಿರ್ತಕ್ಕಂಥ ದವಸ ಧಾನ್ಯಗಳು, ವಸ್ತುಗಳನ್ನು ಕ್ಷೇತ್ರದಿಂದ ಕೊಡುವಂಥ ವ್ಯವಸ್ಥೆ ಮಾಡಿದ್ರು. ಇಟ್ಸ್ ಕಂಪ್ಲೀಟ್ ಚಾರಿಟಿ ವರ್ಕ್. ಅಂದರೆ ಅವರೊಂದು 2 ಎಕರೆ ಭೂಮಿ ಇದೆ, ಅದರಲ್ಲಿ ನಾನೊಂದಿಷ್ಟು ಕೃಷಿ ಮಾಡ್ತೇನೆ, ಒಂದಿಷ್ಟು ತರಕಾರಿ ಬೆಳಿತೇನೆ, ಒಂದಿಷ್ಟು ದೀರ್ಘಾವಧಿ ಬೆಳೆಗಳನ್ನು ಮಾಡ್ತೇನೆ. 2 ರೀತಿಯಲ್ಲಿ ವಿಂಗಡಣೆ ಮಾಡಿದ್ರು. ನಿತ್ಯ ಆದಾಯ ತರ್ತಕ್ಕಂಥ ಬೆಳೆಗಳನ್ನು ನೀವು ಬೆಳೆಸಿ, ಅದ್ರಲ್ಲಿ ನಿತ್ಯ ಆದಾಯ ಬರುತ್ತೆ. ತರಕಾರಿಗಳಿರ್ಬೋದು, ಹೂವುಗಳಿರ್ಬೋದು, ಬೇರೆ ವ್ಯವಸ್ಥೆಗಳು. ದೀರ್ಘಾವಧಿಯ ಒಂದು ಬೆಳೆಗಳನ್ನು ನೀವು ಬೆಳೆಸಿ. ಈ ರೀತಿ ಮಾಡುವಾಗ ಈ ಒಂದು ವ್ಯವಸ್ಥೆಯಲ್ಲಿ ಅವರಿಗೆ ಕುಟುಂಬದ ನಿರ್ವಹಣೆಗೆ ಬೇಕಾಗಿರ್ತಕ್ಕಂಥ ಆಹಾರದ ದವಸ ಧಾನ್ಯಗಳು, ಕೆಲವು ಪರಿಕರಗಳನ್ನು ಕ್ಷೇತ್ರದಿಂದ ಕೊಡಲಾಯಿತು. ಆಗೇನು ಮಾಡಿದ್ರು, ಅವರು ಸಂಪೂರ್ಣ ಈ ಒಂದು ಕೂಲಿಗೆ, ದಿನನಿತ್ಯವೂ ಕೂಲಿ ಹೋಗಿ ಕುಟುಂಬ ನಿರ್ವಹಣೆ ಮಾಡ್ತಕ್ಕಂಥ ವ್ಯವಸ್ಥೆ ಬದಲಾಗಿ ತಮ್ಮ ಭೂಮಿಯನ್ನು ಅವರು ಅಭಿವೃದ್ಧಿಪಡಿಸ್ಲಿಕ್ಕೆ ಪ್ರಾರಂಭ ಮಾಡಿದರು. ಒಂದು 6 ತಿಂಗಳವರೆಗೆ ಅವರು ಒಂದು ತರಕಾರಿಗಳನ್ನು ಬೆಳೆಯುವಂಥದ್ದು ವ್ಯವಸ್ಥೆಯಲ್ಲಿ ಅವ್ರಿಗೆ ಸ್ವಲ್ಪ ಆದಾಯ ಬಂತು. ಅವರ ದೀರ್ಘಾವಧಿ ಬೆಳೆಗೂ ಬೇಕಾಗಿರ್ತಕ್ಕಂಥ ಸಸಿಗಳನ್ನು, ಕೃಷಿ ಉಪಕರಣಗಳನ್ನು ಕ್ಷೇತ್ರದಿಂದ ಕೊಡಲಿಕ್ಕೆ ಪ್ರಾರಂಭ ಮಾಡಿದರು. ಒಟ್ಟಿನಲ್ಲಿ ಸಾವಿರಾರು ಎಕರೆ ಪ್ರದೇಶಗಳು, ಹಡಿಲು ಬಿದ್ದ ಭೂಮಿಗಳು, ಕೃಷಿ ಚಟುವಟಿಕೆಗಳು ಪ್ರಾರಂಭ ಆಯಿತು. ಅವರ ಇನ್ಕಮ್ ಬರಲಿಕ್ಕೆ ಪ್ರಾರಂಭ ಆಯಿತು. ಆಗ ಒಂದು ಸ್ವಸಹಾಯ ಸಂಘದ ಚಳುವಳಿಯನ್ನು ಚಿಂತನೆ ಮಾಡಿ ಪ್ರಾರಂಭಿಸಿದರು. ಆ ಸ್ವಸಹಾಯ ಸಂಘಗಳನ್ನ ಮಾಡುವಾಗ ಪ್ರಾರಂಭದಲ್ಲಿ ಉಳಿತಾಯ ಮಾಡುವಂಥ ಒಂದು ವ್ಯವಸ್ಥೆ ಇತ್ತು. ಕೃಷಿ ಅಭಿವೃದ್ಧಿಯನ್ನು ಮಾಡ್ತಾಯಿದ್ರು. ಅವರಿಗೆ ಬೇಕಾಗಿರ್ತಕ್ಕಂಥ ಎಲ್ಲ ಸಪೋರ್ಟನ್ನು ಕ್ಷೇತ್ರದಿಂದ ಕೊಡ್ತಾಯಿದ್ರು. ಉಳಿತಾಯ ಮಾಡುವಾಗ ಅವರು ಬ್ಯಾಂಕಿನಲ್ಲಿ ಉಳಿತಾಯ ಖಾತೆಯನ್ನು ಮಾಡಿದರು. ಒಮ್ಮೆ ಹೀಗೆ ಬಹಳ ಪ್ರವಾಸಗಳನ್ನು ಮಾಡ್ತಾಯಿದ್ರು, ಕ್ಷೇತ್ರಕ್ಕೆ ಹೋಗಿ ನೋಡ್ತಾಯಿದ್ರು. ಅವರ ಕಷ್ಟಗಳನ್ನು ನೋಡುವಾಗ ಒಬ್ಬ ಕೃಷಿಕ ಹೇಳಿದರು, ನನಗೆ ನಾನು ವ್ಯವಸಾಯ ಮಾಡ್ಬೋದು, ಆದರೆ ನಮಗೊಂದು ಪಂಪ್ ಸೆಟ್ ಬೇಕು ಅಂತ. ಆ ಪಂಪ್ ಸೆಟ್ ಕಲ್ಪನೆಯಿಂದ ಪ್ರಾರಂಭ ಆದದ್ದು. ಪಂಪ್ ಸೆಟ್ ಬೇಕಂದ್ರೆ ಬಹುಶಃ ಆಗ 3,000 ಇತ್ತು. ಅವರ ಸ್ವಸಹಾಯ ಸಂಘದ ಉಳಿತಾಯ ಒಂದು 500 ರೂಪಾಯಿನ ಎಷ್ಟು ಇತ್ತು, ಎಲ್ಲರೂ ಸೇರಿ ಮಾಡಿರ್ತಕ್ಕಂಥದ್ದು. ಆಗ ಒಂದು ಕೋಆಪರೇಟಿವ್ ಬ್ಯಾಂಕ್, ಅಂದರೆ ಸೊಸೈಟಿಯ ಇದರಲ್ಲಿ ಅಲ್ಲಿಯ ಒಂದು ಮ್ಯಾನೇಜರ್ಗೆ, ಈ ಸಂಘಗಳಿಗೆ ನೀವು ಸಾಲವನ್ನು ಕೊಡಿ, ಆ ಜವಾಬ್ದಾರಿಯನ್ನು ಏನಾದರೂ ಇದ್ದರೆ ಅದರ ಜವಾಬ್ದಾರಿ ನಾವು ತೆಗೆದುಕೊಳ್ತೇವೆ. ಸಾಲವನ್ನು ಕೊಡೋದ್ರ ಮೂಲಕ ಅವ್ರು ಪಂಪ್ ಸೆಟ್ ಖರೀದಿ ಮಾಡ್ಬೋದು, ಎಲ್ಲರೂ ಒಟ್ಟಾಗಿ ಕೃಷಿ ಮಾಡ್ಬೋದು, ಒಳ್ಳೆ ನೀರಾವರಿ ಸಿಕ್ಕಿದರೆ ಒಳ್ಳೆ ಆದಾಯ ಬರುತ್ತೆ, ಅದರಲ್ಲಿ ಸಾಲವನ್ನು ಅವರು ತೀರಿಸ್ತಾರೆ. ಸೊ ಯಾವಾಗ ಒಂದು ರೀತಿಯ ಜವಾಬ್ದಾರಿ, ಅತ್ಯಂತ ಜವಾಬ್ದಾರಿಯುತವಾದ ವ್ಯವಸ್ಥೆ ಪಡೆದುಕೊಳ್ಳುತ್ತನ್ನುವಾಗ ಬ್ಯಾಂಕಿಂಗ್ ಕ್ಷೇತ್ರಗಳು ಮುಂದೆ ಬರ್ತಕ್ಕಂಥದ್ದು ಒಂದು ಮೂಲ ಪರಿಕಲ್ಪನೆ. ಅದು ನಂತರ ಬಹಳ ದೊಡ್ಡ ಒಂದು ಶಾಸನಬದ್ಧವಾದ ವ್ಯವಸ್ಥೆ ಆಯಿತು. ಆದರೆ ಈ ಶಾಸನಬದ್ಧ ವ್ಯವಸ್ಥೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ನಂತರದ ದಿನಗಳಲ್ಲಿ ಬಹಳ ಅಚ್ಚುಕಟ್ಟಾಗಿ ಈ ವ್ಯವಸ್ಥೆಯನ್ನು ತಂದಿರತಕ್ಕಂಥದ್ದು. ಸೊ ಅಲ್ಲಿ ಪ್ರಾರಂಭವಾದ ಒಂದು ಆರ್ಥಿಕ ಜೋಡಣೆಯ 1990ನೇ ಇಸ್ವಿಯ ಆಸುಪಾಸಲ್ಲಿ ಇಂತಹ ಒಂದು ಪರಿವರ್ತನೆಗಳು ಆಗಿರ್ತಕ್ಕಂಥ ಸಂದರ್ಭ.
ಪಂಪ್ಸೆಟ್ ಅನ್ನು ತೆಗೆದುಕೊಂಡ್ರು, ನೀರಾವರಿ ಚೆನ್ನಾಗಾಯಿತು, ಬೆಳೆ ಬಂತು, ಸಾಲವನ್ನು ತೀರಿಸಿದ್ರು. ನಂತರ ಒಂದು ಆರ್ಥಿಕ ಚಟುವಟಿಕೆಗಳು ಪ್ರಾರಂಭ ಆಯಿತು. ಪ್ರಮುಖವಾಗಿ ಬೇಸ್ ಆಗಿ ಕೃಷಿಯ ವಿಚಾರದಲ್ಲಿ ಇದು ಪ್ರಾರಂಭ ಆಗಿರ್ತಕ್ಕಂಥ ಕೃಷಿ ಸಂಘಗಳಿಂದನೇ ಈ ಸ್ವಸಹಾಯ ಸಂಘಗಳ ಅದ್ಭುತ ಪರಿಕಲ್ಪನೆ ಪ್ರಾರಂಭ ಆಗಿದ್ದು. ನಂತರ ಮಾತೃಶ್ರೀ ಹೇಮಾವತಿ ಅಮ್ಮನವರು ಮಹಿಳೆಯರ ಸಂಘಗಳನ್ನು ಮಾಡಬೇಕನ್ನುವ ಬಹಳ ಅದ್ಭುತ ಪರಿಕಲ್ಪನೆಯನ್ನು ಮಾಡಿದ್ರು. ಅದಕ್ಕೂ ಕೂಡ ಬಹಳ ದೊಡ್ಡ ವ್ಯವಸ್ಥೆ ಆಯಿತು. ಮಹಿಳಾ ಸ್ವಸಹಾಯ ಸಂಘಗಳಾಯಿತು. ನಾನು ಅದರ ಪ್ರತಿ ಹಂತವನ್ನು ಹೇಳಬೇಕಂದ್ರೆ ಬಹಳ ಸಮಯ ಆಗುತ್ತೆ. ನಂತರ ಅದೊಂದು ದೊಡ್ಡ ಚಳುವಳಿ ಆಯಿತು. ನನ್ನ ಬ್ಯಾಂಕಿಂಗ್ ವೃತ್ತಿ ಜೀವನ ನೆನಪಿಸ್ಕೊಳ್ಬೇಕಾಗಿದೆ. ನಾನು ಕೂಡ 12 ವರ್ಷಗಳಿಂದ ಹೆಚ್ಚು ಕಾಲ ನಮ್ಮ ದೇಶದ ಪ್ರತಿಷ್ಠಿತ ಬ್ಯಾಂಕ್ ಆದ ವಿಜಯ ಬ್ಯಾಂಕಲ್ಲಿ ಕೆಲಸ ಮಾಡಿರ್ತಕ್ಕಂಥದ್ದು, ಸೇವೆ ಸಲ್ಲಿಸ್ತಕ್ಕಂಥದ್ದು. ಇವತ್ತು ಕೂಡ ಅದು ಪ್ರತಿಷ್ಠಿತ ಬ್ಯಾಂಕ್ ಆಫ್ ಬರೋಡದ ಜೊತೆಗೆ ವಿಲೀನವಾಗಿ ಭಾಳ ಒಳ್ಳೆಯ ಸೇವೆಯನ್ನು ಬ್ಯಾಂಕ್ ಆಫ್ ಬರೋಡ ಸಲ್ಲಿಸ್ತಾ ಇದೆ. ನಾನು ಹೆಡ್ ಆಫೀಸಲ್ಲಿ, ರೀಜನಲ್ ಆಫೀಸಲ್ಲೆಲ್ಲ ಕೆಲಸ ಮಾಡಿದ್ದೆ. 5 ಬ್ರಾಂಚಲ್ಲಿ ಕೆಲಸ ಮಾಡಿದೆ. 3 ಬ್ರಾಂಚಲ್ಲಿ ಬ್ರಾಂಚ್ ಮ್ಯಾನೇಜರ್ ಆಗಿದೆ. ಎಷ್ಟು ದಿನ ನನಗೆ ಭಾಳ ಸಂತೋಷ ಇರ್ತಿತ್ತು. ನಾವು ಬ್ಯಾಂಕಲ್ಲಿ ಕೆಲಸ ಮಾಡುವಾಗ ಒಂದಿಷ್ಟು ಜನರಿಗೆ ನಾವು ಸಹಾಯವನ್ನು ಮಾಡಿದಾಗ, ಸಾಲವನ್ನು ಕೊಟ್ಟಾಗ, ಬ್ಯಾಂಕಿನ ಸೇವೆಗಳನ್ನು ಕೊಟ್ಟಾಗ ಎಷ್ಟೋ ಜನ ಹಳ್ಳಿಯಿಂದ ನಮ್ಮಲ್ಲಿ ಸಾಲ ಕೇಳಲಿಕ್ಕೆ ಬರ್ತಾಯಿದ್ರು. ನಿಜವಾಗ್ಲೂ ಒಳ್ಳೆಯ ಉದ್ದೇಶ, ಅವ್ರಿಗೆ ಕಟ್ಟುವ ಸಾಮರ್ಥ್ಯ ಇದೆ, ಅವ್ರ ಹತ್ರ ಆದಾಯ ಇದೆ, ಭೂಮಿ ಇದೆ, ಮಕ್ಕಳು ಕೆಲಸಕ್ಕೆ ಹೋಗ್ತಾರೆ, ಅವರ ಉದ್ದೇಶ ಕೂಡ ಚೆನ್ನಾಗಿದೆ, ಮನೆ ರಿಪೇರಿ ಮಾಡ್ತಾರೋ ಅಥವಾ ಬೇರೆ ಇನ್ನೊಂದು ಇನ್ಕಮ್ ಜನರೇಟಿಂಗ್ ಆ್ಯಕ್ಟಿವಿಟೀಸ್ನೇ ಮಾಡ್ತಾರೆ, ಎಲ್ಲವೂ ಸರಿಯಾಗಿದೆ. ಆದರೆ ನಿಯಮದ ಪ್ರಕಾರ ಅವ್ರಿಗೆ ನನಗೆ ಸಾಲ ಕೊಡಲಿಕ್ಕೆ ಆಗ್ತಾ ಇರಲಿಲ್ಲ. ಯಾಕಂದರೆ ಅವರ ಕೃಷಿ ಭೂಮಿ ಇದೆ ಅಂದರೆ ಅದು ಕೂಡ ರೆಕಾರ್ಡ್ ಸರಿ ಇರ್ತಿರ್ಲಿಲ್ಲ. ಮಕ್ಕಳು ಉದ್ಯೋಗದಲ್ಲಿ ಹೋಗಿದ್ದಾರೆ. ಒಬ್ಬ ಮಗ ಒಂದು ಕನ್ಸ್ಟ್ರಕ್ಷನ್ ಫೀಲ್ಡಲ್ಲಿದ್ದಾನೆ, ಆದಾಯ ಇದೆ, 500 ರೂಪಾಯಿ ದಿನಕ್ಕೆ ದುಡಿತಾನೆ, ಆದರೆ ಇನ್ಕಮ್ ಸರ್ಟಿಫಿಕೇಟ್ ಇಲ್ಲ. ಇನ್ನೊಬ್ಬರು ಮಗ ಎಲ್ಲೋ ಕೆಲಸ ಮಾಡ್ತಾನೆ, ಇನ್ಕಮ್ ಸರ್ಟಿಫಿಕೇಟ್ ಇಲ್ಲ. ಇನ್ನು ಮನೆಯ ದಾಖಲೆ ನೋಡೋಣ ಅಂದರೆ ಇತ್ತೀಚಿನ ದಿನಗಳಲ್ಲಿ ಅದರ ಬಗ್ಗೆ ಹೆಚ್ಚು ಒಂದು ಪರಿವರ್ತನೆಗಳು ಆಗ್ತಾ ಇದೆ. ದಾಖಲಾತಿಗಳಲ್ಲಿ ಬಹಳಷ್ಟು ನ್ಯೂನತೆ ಇರ್ತಕ್ಕಂಥದ್ದು. ಇನ್ನು ಅವರ ಸಿಬಿಲ್ ತೆಗಿಬೇಕು, ಅವರಿಗೆ ಸರಿಯಾದ ಗ್ಯಾರಂಟರ್ ಬೇಕು. ಈ ಪಟ್ಟಿಯನ್ನು ಅವರ ಮುಂದೆ ನೀಡಿದಾಗ ಬಹಳ ನಿರಾಸೆ ಆಗ್ತಿತ್ತು ಅವ್ರಿಗೆ. ಯಾಕಂದರೆ ಅದರಲ್ಲಿ ಎಲ್ಲವನ್ನು ಒದಗಿಸ್ಲಿಕ್ಕೆ ಅವ್ರಿಗೆ ಸಾಧ್ಯ ಆಗ್ತಿರಲಿಲ್ಲ. ಆದರೆ ನಿಯಮವನ್ನು ಬಿಟ್ಟು ನಾವು ಹೋಗ್ಲಿಕ್ಕೆ ಆಗ್ತಾ ಇರಲಿಲ್ಲ. ಬ್ಯಾಂಕಿನ ನಿಯಮಗಳು ಖಂಡಿತವಾಗಿ ಒಳ್ಳೆಯದಿದೆ. ಯಾಕಂದರೆ ಇವತ್ತಿನ ಅರ್ಥವ್ಯವಸ್ಥೆಯಲ್ಲಿ ಬ್ಯಾಂಕ್ಗಳು ಯಾರಿಗೆ ಸಾಲ ಕೊಡಬೇಕಾದ್ರೂ ಅದು ಎಲ್ಲಿಂದನೋ ಬರೋದಲ್ಲ. ಜನಸಾಮಾನ್ಯರು ಬ್ಯಾಂಕಿನ ಮೇಲೆ ಅತಿ ನಂಬಿಕೆ ಇಟ್ಟು ತಮ್ಮ ಉಳಿತಾಯವನ್ನು, ಜೀವನದ ಭವಿಷ್ಯವನ್ನು ಬ್ಯಾಂಕಿನಲ್ಲಿ ಠೇವಣಿಯಾಗಿಟ್ಟಿರ್ತಾರೆ. ಆ ಮೊತ್ತವನ್ನು ಇನ್ನೊಬ್ರಿಗೆ ಸಾಲ ಕೊಡಬೇಕಂದ್ರೆ ಎಷ್ಟು ಜಾಗ್ರತೆ ಬ್ಯಾಂಕ್ ಮಾಡಬೇಕು. ಅದಕ್ಕೋಸ್ಕರ ಆ ಸಾಲದ 1 ರೂಪಾಯಿನೂ ಸರಿಯಾಗಿ ಮರುಪಾವತಿ ಆಗಲಿ ಅನ್ನೋ ದೃಷ್ಟಿಕೋನದಿಂದ ಅನೇಕ ದಾಖಲಾತಿಗಳನ್ನು, ನಿಯಮಗಳನ್ನು ಬ್ಯಾಂಕ್ ಮಾಡುತ್ತೆ. ಇವತ್ತು ಅರ್ಥವ್ಯವಸ್ಥೆಯಲ್ಲಿ ಅದು ಖಂಡಿತ ಇರಬೇಕು. ಇಲ್ಲಾಂದರೆ ಇಷ್ಟು ದೊಡ್ಡ ದೇಶದಲ್ಲಿ ಅರ್ಥವ್ಯವಸ್ಥೆ ಒಂದು ಆರೋಗ್ಯಕರವಾಗಿ ಮುಂದುವರೆದುಕೊಂಡು ಹೋಗ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಆ ಸಂದರ್ಭದಲ್ಲಿ ನಾನು ಅವರ ಮನೆಗೆ ವಿಸಿಟ್ ಮಾಡ್ತೇನೆ. ಮನೆ ಚೆನ್ನಾಗಿದೆ, ಕೃಷಿ ಚೆನ್ನಾಗಿದೆ, ಆದಾಯ ಇದೆ, ಎಲ್ಲವೂ ಚೆನ್ನಾಗಿದೆ. ಬಹಳ ಬೇಸರ ಅಂದರೆ ಅವ್ರ ಹತ್ರ ದಾಖಲಾತಿಗಳು ಇಲ್ಲ. ಉದಾಹರಣೆ, ಒಂದು ಹೌಸಿಂಗ್ ಲೋನ್ ಒಂದು ರಿಪೇರ್ ಮಾಡಬೇಕಂದ್ರೆ ನಾನೊಂದು ಹೌಸಿಂಗ್ ಲೋನಲ್ಲಿ 17 ದಾಖಲೆಗಳ ಪಟ್ಟಿಯನ್ನು ಕೊಡ್ತಾ ಇದ್ದೆ, ಪಟ್ಟಿ ಮಾಡಿಕೊಂಡಿದ್ದೆ. ಉದಾಹರಣೆ, ಫಸ್ಟು ಆ ಮನೆಯ ಒಂದು ರೆಕಾರ್ಡ್ ಬೇಕು, ಅಂದರೆ RTC ಅಥವಾ 911 ಬೇಕು, ಅದಕ್ಕೆ EC ಬೇಕು, ಎನ್ಕ್ಯುಬರೆನ್ಸ್ ಸರ್ಟಿಫಿಕೇಟ್, 15 ವರ್ಷ ಯಾವುದೇ ಋಣಭಾರ ಇಲ್ಲ ಅಂತೇಳಿ. ಮತ್ತು ಆ ಆಸ್ತಿ ಹೇಗೆ ಬಂತು ಅವರಿಗೆ, ಅವ್ರ ತಂದೆಯಿಂದ ಬಂದರೆ ಪಾರ್ಟಿಷನ್ ಡೀಡ್ ಬೇಕು, ಕರೆಕ್ಟಾಗಿ ಆಗಿದೆಯಾ ಅಂತ. ಅದನ್ನು ಪರ್ಚೇಸ್ ಮಾಡಿದರೆ ಅದರ ಮೂಲ ಆ ಆಸ್ತಿ ಹೇಗಿತ್ತು ದಾಖಲೆ, ಅಲ್ಲಿಂದ ಯಾರಿಗೆ ಟ್ರಾನ್ಸ್ಫರ್ ಆಗಿದೆ, ಎಲ್ಲ ಒಂದು ಚೈನ್ ಆಫ್ ಡಾಕ್ಯುಮೆಂಟ್ ಅಂತ ಹೇಳ್ತಾರೆ, ಅದೆಲ್ಲವೂ ನಿಖರವಾಗಿರಬೇಕು. ಆಮೇಲೆ ಆ ಜಾಗದ ಸ್ಕೆಚ್ ಬೇಕು, ನಕಾಶೆ ಬೇಕು, ಆ ಸ್ಕೆಚ್ಚಿನ ಗಡಿಗುರುತುಗಳು ಸರಿಯಾಗಿರಬೇಕು, ಉತ್ತರ, ದಕ್ಷಿಣ, ಪೂರ್ವ, ಪಶ್ಚಿಮ ಗಡಿಗುರುತುಗಳು ಸರಿಯಾಗಿರಬೇಕು. ನಕ್ಷೆಯಲ್ಲಿ ಎಷ್ಟು ಜಾಗವನ್ನು ತೋರಿಸಿದ್ರೂ ಅಷ್ಟೇ ಅಳತೆ ಮಾಡಿದಾಗಿರಬೇಕು. ಪ್ಲಸ್ ಅದನ್ನು ಕನ್ವರ್ಷನ್ ಆಗಿರಬೇಕು, ಬಹಳ ಮುಖ್ಯವಾದದ್ದು ಕನ್ವರ್ಷನ್. ಜಾಗ ಇರುತ್ತೆ, ಕೃಷಿ ಭೂಮಿ ಇರುತ್ತೆ, ಮನೆಗೆ ಸಾಲ ಬೇಕಂದರೆ ಅದು ಭೂ ಪರಿವರ್ತನೆ ಆಗಬೇಕು, ವಾಸ್ತವ್ಯ ದೃಷ್ಟಿಯಲ್ಲಿ ಅದು ಭೂ ಪರಿವರ್ತನೆ ಆಗಬೇಕು, ಕನ್ವರ್ಷನ್ ಆಗಬೇಕು. ಕನ್ವರ್ಷನ್ ಆದ ನಂತರ ಆ ಕನ್ವರ್ಷನ್ ಟೈಮಲ್ಲಿ ಒಂದು ಸ್ಕೆಚ್ ಮಾಡ್ತಾರೆ, ಮೂಲ ಸ್ಕೆಚ್ ಇರುತ್ತೆ, ಅದೆಲ್ಲವೂ ಹೊಂದಾಣಿಕೆ ಆಗಬೇಕು. ಇದನ್ನು ಪ್ರಾಥಮಿಕದಲ್ಲಿ ನಾನು ನೋಡ್ತೇನೆ. ಯಾಕೆ ನಾವು ನೋಡ್ತೇವೆ ಅಂದರೆ, ಇದು ನಮ್ಮ ಬ್ಯಾಂಕಿನ ಲಾಯರಿಗೆ ಹೋದರೆ ಅವ್ರು ಭಾಳ ಸ್ಟ್ರಿಕ್ಟು. ಯಾಕಂದರೆ ಬ್ಯಾಂಕ್ ನಂಬಿಕೆ ಇಟ್ಟು ಅವ್ರನ್ನ ಮಾಡಿರ್ತಾರೆ. ಅವರು ಪ್ರತಿಯೊಂದು ದಾಖಲೆಯನ್ನು ದುರ್ಬಿನ್ ಇಟ್ಕೊಂಡು ನೋಡ್ತಾರೆ. ಒಂದು ಸಣ್ಣ ಮಿಸ್ಟೇಕ್ ಇದ್ದರೂ ಯಾಕಂದರೆ ಅವರು ಅದನ್ನು ರಿಜೆಕ್ಟ್ ಮಾಡ್ತಾರೆ. ಅಷ್ಟು ಹೋಗೋದು ಬೇಡ ಅನ್ನೋ ದೃಷ್ಟಿಕೋನದಲ್ಲಿ ಮೊದಲೇ ನಾನೊಮ್ಮೆ ಚೆಕ್ ಮಾಡ್ತೇನೆ.
ಹೆಚ್ಚಿನ ಕೇಸಸ್ಗಳು ಅಲ್ಲೇ ಫೇಲ್ಯೂರ್ ಆಗ್ತಾ ಇತ್ತು. ಓಕೆ. ಯಾವುದೋ ಒಂದು ದಾಖಲೆ ಇರೋದಿಲ್ಲ, ಪಾರ್ಟಿಷನ್ ಡೀಡ್ ಮಾಡಿರ್ತಾರೆ, ಅದು ಸರಿಯಾಗಿರೋದಿಲ್ಲ. ಅದ್ರಲ್ಲಿ ವಂಶವೃಕ್ಷ ನೋಡಬೇಕು. ವಂಶವೃಕ್ಷ ನೋಡಿದಾಗ ಒಂದು ಫ್ಯಾಮಿಲಿಯಲ್ಲಿ, ಫಾರ್ ಎಕ್ಸಾಂಪಲ್ ಒಂದು ದೊಡ್ಡ ಕೂಡು ಕುಟುಂಬದಲ್ಲಿ ಪಾರ್ಟಿಷನ್ ಡೀಡ್ ಮಾಡುವಾಗ ಒಬ್ಬ ಸದಸ್ಯರ ಒಂದು ಒಪ್ಪಿಗೆ ಅದರಲ್ಲಿ ಇಲ್ಲ ಅಂದರೆ ಅದು ಇನ್ವ್ಯಾಲಿಡ್ ಆಗುತ್ತೆ. ಅವ್ರನ್ನ ಇನ್ನು ಸರಿ ಮಾಡ್ಬೇಕಂದ್ರೆ ಸಾಧ್ಯನೇ ಇಲ್ಲ. ಒಂದು ವೇಳೆ ಅವರು ಡೆತ್ ಆದರೆ ಅವರ ಮಕ್ಕಳೆಲ್ಲ ಬರಬೇಕು, ಅವರು ಎಲ್ಲೆಲ್ಲೋ ಇರ್ತಾರೆ, ಹೆಚ್ಚಿನದು ಸಾಧ್ಯನೇ ಇಲ್ಲ, ಅಲ್ಲಿಗೆ ಕೈ ಬಿಟ್ಟು ಬಿಡ್ತಾರೆ. ಒಂದು ವೇಳೆ ಕಷ್ಟಪಟ್ಟು ಅವ್ರು ಲೀಗಲ್ ಒಪಿನಿಯನ್ ಮಾಡಿದ್ರು ಅಂತ ಇಟ್ಕೊಳ್ಳಿ, ಒಂದಿಷ್ಟು ದುರಸ್ತಿ ಮಾಡಿ ಕನ್ವರ್ಷನ್ ಮಾಡಿ, ಎಷ್ಟೋ ಕೇಸಸ್ಸಲ್ಲಿ ನನಗೆ ಮೊದಲಿನ ಮ್ಯಾನೇಜರ್ ಶುರು ಮಾಡಿದ್ದು ನೆಕ್ಸ್ಟ್ ಮ್ಯಾನೇಜರ್ ಬಂದು ಕೊಟ್ಟಿರ್ತಕ್ಕಂಥದ್ದು ಅಷ್ಟು ಸಮಯ ತೆಗೆದುಕೊಳ್ತದೆ ದಾಖಲಾತಿಗಳನ್ನು ಸರಿ ಮಾಡಬೇಕಂದ್ರೆ. ಇದು ಕರುನಾಡ ನ್ಯೂಸ್, ನಿಮಗಾಗಿ ನಿಮ್ಮ ಸೇವೆಗಾಗಿ.